ಗಟ್ಟಿ ಉಳವಾದೆಲ್ಲ ಕ್ಷಣದಾಗ ಗಟ್ಟಿಯಾಗು ಹೊಲದಾಗ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡ್ಕೊಂಬಂದ್ರಲ್ಲ ಆ ಥರ ವಿಡಿಯೋ ಕ್ರಿಯೇಟ್ ಮಾಡೋದು ಹೇಗಪ್ಪ ಅಂದರೆ ಬನ್ನಿ ನೋಡೋಣ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಆಲ್ ಮೆಟೀರಿಯಲ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಸೆಂಡ್ ಮಾಡಿರ್ತೀನಿ ಮತ್ತು ಅಲರ್ಟ್ ಮೋಷನ್ ಲಿಂಕ್ ಕೂಡ ಸೆಂಡ್ ಮಾಡಿರ್ತೀನಿ. ಹೋಗಿ ಅಲರ್ಟ್ ಮೋಷನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಪಾನ್ ಸತಿ ಲಿಂಕ್ ಐತಲ್ಲಿ ಸೆಂಡ್ ಮಾಡಿರ್ತೀನಿ. ಹೋಗಿ ಪಾನ್ ಸತಿ ಲಿಂಕ್ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಇವೆಲ್ಲ ಸಿಗುತ್ತೆ. ಈ ಅಲರ್ಟ್ ಮೋಷನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಓಪನ್ ಮಾಡಿಕೊಂಡು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾನೆ, ಹೋಗಿ ಇನ್ಪುಟ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ವಿಡಿಯೋ ಹೇಗೆ ಆಗಿದೆಪ್ಪ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಮತ್ತು ಈ ಅಲರ್ಟ್ ಮೋಷನ್ ಪ್ರಾಬ್ಲಮ್ ಆದರೆ ಮತ್ತು ಯಾವ ಥರ ಡೌನ್ಲೋಡ್ ಮಾಡೋದಪ್ಪ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಬಿಟಿ ಬಂದು ಒಂದು ಇಮೇಜನ್ನು ಆ್ಯಡ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿ, ಮೀಡಿಯಮಲ್ಲಿ ಕ್ಲಿಕ್ ಮಾಡಿ. ಯಾವುದಪ್ಪ ಅಂದರೆ ಈ ಇಮೇಜ್ ಹಾಕ್ಕೋಬೇಕು ಫ್ರೆಂಡ್ಸ್. ಈ ಇಮೇಜನ್ನು ಆ್ಯಡ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನ್ ಕೊಟ್ಟು ಇಮೇಜ್ ಬೇಕಾದರೂ ನಾನು ಟೆಲಿಗ್ರಾಮ್ ಒಳಗೆ ಸೆಂಡ್ ಮಾಡಿರ್ತೀನಿ. ನಿಮ್ಮ ಬೇರೆ ಇಮೇಜ್ ಕೂಡ ಹಾಕ್ಕೋಬೋದು. ಎಷ್ಟಾಗಿರೋ ಫೋಟೋನ ಕಟ್ ಮಾಡಿಕೊಂಡು ಸ್ಕ್ರೋಲ್ ಮಾಡುತ್ತಾ ಕೆಳಗಡೆ ತೊಗೊಂಬಂದು ಫೋಟೋ ಟೆಸ್ಟ್ ತೆಳಗೆ ತೊಗೊಂಬರ್ಬೇಕು ಫ್ರೆಂಡ್ಸ್. ಅಷ್ಟಾದಮೇಲೆ ಈ ವೈಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಯಾಕಪ್ಪ ಅಂದರೆ ಎಫೆಕ್ಟ್ಸ್ ಕೊಟ್ಟಿರ್ತಾನೆ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಕೊಟ್ಟಾದಮೇಲೆ ಬ್ಯಾಕಿಗೆ ಬಂದು ಈ ಫೋಟೋ ಆ್ಯಡ್ ಮಾಡಿರ್ತಾರಲ್ಲ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಾನು ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಹೋಗಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಟ್ಟಾದಮೇಲೆ ಬ್ಯಾಕಿಗೆ ಬಂದು ವೈಟ್ ಇಮೇಜನ್ನು ಡಿಲೀಟ್ ಮಾಡಿದಾದಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ಟೆಲಿಗ್ರಾಮ್ ಚಾನಲ್ ನೇಮು ಮತ್ತು ಇನ್ಸ್ಟಾಗ್ರಾಮ್ ನೇಮ್ ಐತಿ ಹಾಕ್ಕೋಬೋದು ಫ್ರೆಂಡ್ಸ್. ಪೇಜ್ ನೇಮು ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹಾಕ್ಕೋಬೋದು ಫ್ರೆಂಡ್ಸ್. ಬ್ಯಾಕಿಗೆ ಬಂದಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ ನೇಮ್ ಕೊಟ್ಟಿರ್ತೇವೆ. ಸಾರಿ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ ನೇಮ್ ಕೊಟ್ಟಿರ್ತೇವೆ. ಇದನ್ನು ಕಾಟ್ ಹೊಡೆದು ಯಾವ ಥರ ಅಂದರೆ ನಿಮ್ಮ ಹಾಕ್ಕೋಬೇಕಂದ್ರೆ ಒಂದು ವಿಡಿಯೋದೊಳಗೆ ಹೇಳಿದ್ದೀನಿ ಫ್ರೆಂಡ್ಸ್ ಯಾವ ಥರ ಅನ್ನೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಸ್ಟ್ ಮೇಲೆ ಹೋಗಿ ಇಲ್ಲೇ ನೇಮ್ ಕನ್ನಡದು ಈ ಫಾಂಟ್ ಸೆಲೆಕ್ಟ್ ಮಾಡಿಕೊಂಡು ಹೆಸರು ನೇಮ್ ಟೈಪ್ ಮಾಡ್ಕೋಬೇಕು. ಆಮೇಲೆ ಬ್ಯಾಕಿಗೆ ಬಂದು ಶೇರ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಾರಿ ಫ್ರೆಂಡ್ಸ್, ನಿಮ್ಮ ಮೊಬೈಲ್ಗೆ ಯಾವ ಕ್ವಾಲಿಟಿ ಸೂಟ್ ಆಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಗಕ್ಕೆ ಶುರು ಆಯಿತು ಫ್ರೆಂಡ್ಸ್. ಇದು ಫುಲ್ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಫುಲ್ 100 ಆಗುತ್ತೆ. ಆಮೇಲೆ ಸೇವ್ ಮಾಡಿದರೆ ಗ್ಯಾಲರಿಗೂ ಸೇವ್ ಇರುತ್ತೆ. ಅದಾದಮೇಲೆ ಮತ್ತು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಆಲ್ರೆಡಿ ಸೆಲೆಕ್ಟ್ ಮಾಡಿಕೊಂಡ್ರೆ, ಯಾಕಪ್ಪ ಅಂದರೆ ಆಲ್ರೆಡಿ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಮುಂದೆ ಬರೋ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಜಲ್ದಿ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೋಗಿ ಆಲ್ ಮೆಟೀರಿಯಲ್ ಲಿಂಕ್ ಅಲ್ಲೇ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಮತ್ತು ಪಾನ್ ಸತಿ ಲಿಂಕ್ ಅಲ್ಲೇ ಸೆಂಡ್ ಮಾಡಿರ್ತೀನಿ. ಆ್ಯಪು ಲಿಂಕು ಅಲ್ಲೇ ಸೆಂಡ್ ಮಾಡಿರ್ತೀನಿ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ಮತ್ತು